ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ. ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್. ಆ್ಯಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನೋ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಹೀರೋ. ಆ್ಯಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು, ನಮ್ಮ ಸಿನಿಮಾದ DOP ಆದಂಥ ಕಾರ್ತಿಕ್ ಅವರು ಆ್ಯಂಡ್ ಆರ್ಟ್ ಡೈರೆಕ್ಟರ್ ಸರ್, ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಆ್ಯಂಡ್ ನಾನು ಫ್ರೇಮ್ ನೋಡ್ತಾ ಇದ್ದೆ. ಅಂದರೆ ನಾನು ಮತ್ತೆ ನೋಡೋದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಐ ವಾಂಟ್ ಅಂದರೆ ಅಷ್ಟು ಚೆನ್ನಾಗಿತ್ತು, ಟೋನ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಫ್ ಯೋರ್ಸ್. ಆ್ಯಂಡ್ ಸರ್ ಥ್ಯಾಂಕ್ ಯು. ಮಾಸಿ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಆ್ಯಂಡ್ ನಮ್ಮ ಕೈಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಿ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್. ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದರಿಂದ ನಿಮಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದರು. ಥ್ಯಾಂಕ್ ಯು. ಆ್ಯಂಡ್ ಒಟ್ಟಾರೆಯಾಗಿ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ. ಆ್ಯಂಡ್ ನನಗೂ ತುಂಬ ಇಷ್ಟವಾದಂಥ ಪಾತ್ರ. ಈ ಪಾತ್ರ ಭಾಳ ಪ್ರೀತಿಯಿಂದ ಮಾಡಿದ್ದೀನಿ ಆ್ಯಂಡ್ ಭಾಳ ತೂಕ ಇರುವಂಥ ಪಾತ್ರ ಅಂತ ನನಗನ್ಸುತ್ತೆ, ನೋಡಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮಗೂ ಕೂಡ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಇಬ್ಬರು ಹೀರೋಯಿನ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಇದು ಯಾರಾದರೂ ಮಿಸ್ ಮಾಡಿದ್ದೀನಾ? ಹಾಂ ಸರ್. ಒಳ್ಳೆ ಪ್ರಶ್ನೆ ಸರ್. ಸರ್ ಯೂಶ್ವಲಿ ಈ ಪಾತ್ರ ಸೌಂಡ್ ಮಾಡುತ್ತೆ ಸರ್, ಸೈಲೆಂಟಾಗೂ ಸಾಯಿಸುತ್ತೆ ಸರ್. ಸರ್ ಈಗ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾದ ಈ ಪಾತ್ರ ನಾನು ಏನು ಮಾಡಿದ್ದೀನಿ, ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಬೇರೆ ಸಿನಿಮಾಗಳು ಒಂದಷ್ಟು ಲಾಂಚ್ ಆಗಿದೆ, ಹೀರೋ ಆಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ. ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ ಆ್ಯಂಡ್ ಈ ಪಾತ್ರದಿಂದ ಸಿನಿಮಾದಲ್ಲೇ ಒಂದು ಹೊಸ ತಿರುವು ಹುಟ್ಕೊಳ್ಳುತ್ತೆ. ಹಾಗಾಗಿ ಇದು ನನ್ನ ಜೀವನಕ್ಕೂ ನನ್ನ ಸಿನಿಮಾ ಕೆರಿಯರ್ಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ತುಂಬ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರೆಸ್ ಮೀಟ್ಗೆ ಬರ್ತಾ ಇದ್ದೀನಿ. ಅದಕ್ಕೆ ಬರಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಅದೆಲ್ಲ ಪ್ರಿಪ್ರೇಷನ್ಸ್ನು ಮಾಡಿಕೊಂಡು ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಿಕ್ಸ್ ಪ್ಯಾಕು, ಬಾಡಿ, ಮಾರ್ಷಲ್ ಆರ್ಟ್ಸು, ಇದೆಲ್ಲನೂ ಎಕ್ಸೆಟ್ರಾ ಎಲ್ಲನೂ ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಬರಬೇಕು. ಯಾಕಂದರೆ ನಿಮ್ಮ ಮುಂದೆ ಮಾತಾಡೋದು ಇಡೀ ಕರ್ನಾಟಕ ಜನತೆ ಮುಂದೆ ಮಾತಾಡ್ದಂಗೆ, ಮನೆಗೂ ನೀವು ತಲುಪಿಸ್ತೀರಾ ಆ ನಂಬಿಕೆ ನನಗಿದೆ, ಅವರೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ಮಾತಾಡ್ದಂಗೆ. ಸೊ ಅದಕ್ಕೋಸ್ಕರ ಫಸ್ಟು ನಿಮಗೆ ಟೀಸರ್ ತೋರಿಸಿ, ನಂದು ಕೆಲಸ ತೋರಿಸಿ ಆಮೇಲೆ ಮಾತಾಡೋಣ ಅಂತಾನೆ ನನ್ನ ಕನಸಿತ್ತು. ಸೊ ಆ ದಿನ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಮತ್ತು ಸಿನಿಮಾ ಟೀಸರ್ ನೋಡಿದ್ದೀರಾ, ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ಈ ಜರ್ನಿ ಬಗ್ಗೆ ಹೇಳೋದಾದರೆ, ಫಸ್ಟು ವಿಜಯ್ ಸರ್ ಹೊಯ್ಸಳ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದೆ. ಆಗಿನ್ನ ಸುಮ್ಮನೆ ನಾನು ಸಿನಿಮಾ ಅಂದರೆ ಫಸ್ಟಿಂದ ಅನ್ಕೊಂಡಿದ್ದೆ ಸಿನಿಮಾಗೆ ಬರಬೇಕು, ಆ ಥರದ್ದೆಲ್ಲ ಮೈಂಡಲ್ಲಿ ತುಂಬ ಇತ್ತು. ಒಳಗಡೆ ನನಗೆ ಪ್ರಿಪೇರ್ ಆಗ್ತಾ ಇದ್ದೆ. ಆದರೆ ನಾನು ಎಕ್ಸಾಕ್ಟಾಗಿ ಸಿನಿಮಾಗೆ ಹಿಂಗೆ ಬರಬೇಕು, ಡೈರೆಕ್ಟರ್ಸ್ನ ಮೀಟ್ ಮಾಡಬೇಕು, ಸ್ಟೋರಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವಿಜಯ್ ಸರ್ದು ಹೊಯ್ಸಳ ನೋಡಿದ್ದೆ ಸಿನಿಮಾ. ಇದರಲ್ಲಿ ಮಾಸ್ತಿ ಸರ್ ಹೇಳಿದಾಗ ಮಾಸ್ತಿ ಸರ್ನ ಮೀಟ್ ಮಾಡಿದ್ದೆ. ಮಾಲೂರು ಶ್ರೀನಿವಾಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸರ್. ಆಗ ಮೀಟ್ ಮಾಡಿದಾಗ ಸ್ಟೋರೀಸ್ ಎಲ್ಲ ಇದು ಮಾಡ್ತಾ ಇದ್ದಾಗ ಸರ್ ಒಂದ್ಸಲ ಹೇಳಿದ್ರು ಹಿಂಗೆ ವಿಜಯ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಆಗ ಮೀಟ್ ಮಾಡಿದ್ರೆ ಅವಾಗಲೇ ನನಗೆ ಹೊಯ್ಸಳ ನೋಡಿದಾಗ ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾ ಇಷ್ಟ ಆಗಿತ್ತು. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆಗ ಫಸ್ಟ್ ಮೀಟ್ ಮಾಡಿದೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಡೈರೆಕ್ಟರ್ ನಾನು ಏನು ನಂಬೋದು ಅಂದರೆ, ಫಸ್ಟ್ ಯಾವ್ದಾನ ಕತೆ ಕೇಳಿದಾಗ ಒಬ್ಬ ಆ್ಯಕ್ಟರ್ ಆಗಿ ನಂಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿರ್ಬೋದು, ಬಟ್ ನನ್ನ ಕ್ಯಾರೆಕ್ಟರ್ ಹೆಂಗಂದ್ರೆ ಒಬ್ರು ಡೈರೆಕ್ಟರ್ಗೆ ಸಿನಿಮಾ ಬಗ್ಗೆ ಮ್ಯಾಕ್ಸಿಮಮ್ ಗ್ರಿಪ್, ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿರೋದೇ ಡೈರೆಕ್ಟರ್. ಯಾಕಂದ್ರೆ ಅವ್ರ ವಿಷನ್ ಮೇಲೆನೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ್ರ ವಿಷನ್ ಮೇಲೆ ವರ್ಕ್ ಮಾಡೋದ್ರಿಂದ ಅವ್ರು ಹೇಳ್ದಂಗೆ ಅವ್ರಿಗೆ ಆಕ್ಟಿಂಗ್ ಓಕೆ ಅನ್ಸ್ಬಿಟ್ರೆ, ನಾವು ಗೆದ್ರಿ, ನಮಗೆ ಸಮಾಧಾನ ಅನ್ನೋ ಥರದ ಮನುಷ್ಯ ನಾನು.
ಸೊ ಸರ್ ಬಗ್ಗೆ ಹೇಳೋದಾದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಸೊ ಆ ಥರ ಕ್ಯಾಪ್ಟನ್ ಆಫ್ ದ ಮೂವಿ ಈ ಸ್ಕ್ರೀನ್ ಮೇಲೆ ಏನು ಆಲ್ಫಾ ಮೆನ್ ಲವ್ ವೆಂಜನ್ಸ್ ಕಾಣಿಸ್ತಾ ಇದೆ, ಅದು ಸ್ಕ್ರೀನ್ ಹಿಂದೆಗಡೆ ಆಲ್ಫಾ ಮೈಂಡ್ ಸೆಟ್ ಇರುವಂತ ಡೈರೆಕ್ಟರು ನಮ್ಮ ವಿಜಯ್ ಸರ್. ನಗೀತಾ ಇದಾರೆ, ನಿಜವಾಗ್ಲೂ ಆಲ್ಫಾ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವರು ಅಂದ್ರೆ ಕ್ವಿಕ್ ಆಗಿ ಎಲ್ಲಾನು ಡಿಸಿಷನ್ಸ್ ತಗೊಳೋದಾಗಿರ್ಬೋದು, ಕ್ವಿಕ್ ಆಗಿ ಒಂದು ಕೆಲಸ ಮಾಡೋದಾಗಿರ್ಬೋದು, ಮತ್ತೆ ಆ ಡೆಡಿಕೇಟೆಡ್ ಆಗಿ ಆನ್ ಟೈಮ್ ಎಲ್ಲಾನು ಮುಗಿಸ್ಬೇಕು. ಒಂದು ವರ್ಕ್ ಕಂಪ್ಲೀಟ್ ವರ್ಕ್ ಫೋಕಸ್ಡ್. ಆ ವರ್ಕ್ ಫೋಕಸ್ ಇಂದ ಏನಾಯಿತು ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಸಿಕ್ಕಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅವ್ರದ್ದು ಮಾರ್ಗದರ್ಶನದ ಮೇಲೆ, ಅವ್ರದ್ದು ಒಂದು ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಅದೇ ತರ ವರ್ಕ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ May 5th ಶೂಟಿಂಗ್ ಸ್ಟಾರ್ಟ್ ಮಾಡೋ ರೆಕಾರ್ಡ್ ಟೈಮಲ್ಲಿ, ಅಂದ್ರೆ ಸಂಡೇ ಒಂದಿನ ಬಿಟ್ಟು ಆಸ್ ಎ ಪ್ರೊಡಕ್ಷನ್ ಹೌಸ್ ಮತ್ತೆ ಹೀರೋ ಎರಡು ಹೇಳ್ತಾ ಇದೀನಿ ನಾನು. ಒಂದು ಸಂಡೇ ಒಂದ್ ಬಿಟ್ಟು ಡೇ ಅಂಡ್ ನೈಟ್ ವರ್ಕ್ ಮಾಡಿದೀವಿ ಅಷ್ಟೇ ಕ್ಲೀನ್ ಆಗಿ. ಬಟ್ ಯಾರಿಗೂ ಏನೋ ಅಂದ್ರೆ ಈ ತರ ತುಂಬಾ ವರ್ಕ್ ಮಾಡ್ತಾ ಇದೀರಿ ಆ ತರ ಏನು ಅನ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಎಲ್ಲರೂ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾ ಇದ್ರು. ನಮ್ಮ ಡೈರೆಕ್ಟರ್ ಅಂತೂ ಸಿನಿಮಾ ನೋಡಿದಾಗ ತುಂಬಾ ವಾವ್ ಅನ್ಸ್ತು. ಆಕ್ಟಿಂಗ್ ಎಲ್ಲ ಫಸ್ಟ್ ನಾನು ಅದೇ ಹಿಂಗ್ ಮಾಡ್ಬೇಕು ಅನ್ಕೊಂಡಾಗ ಸರ್ ಬಗ್ಗೆ ಹೆಂಗೂ ಗೊತ್ತಿತ್ತು, ಸಿನಿಮಾ ಮಾಡಿದ್ರು ಹೊಯ್ಸಳ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಅದ್ರ ಪ್ರೀವಿಯಸ್ ವರ್ಕ್ ಮಾಡಿರೋ ಸಿನಿಮಾಗಳು ಅಷ್ಟೇ, ರಾಜ್ಕುಮಾರ, ರಾಮಾಚಾರಿ ಅಂತ ಇದು ಅಂದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡಿದಾಗ ನಾನು ಸರ್ಗೆ ಅದೇ ಫಸ್ಟ್ ಮೀಟ್ ಮಾಡಿದಾಗ ಹೇಳ್ದೆ, ನಮ್ದು ಇನ್ನೇನು ಓಕೆ ಆಗೋ ಟೈಮಲ್ಲಿ, ಸರ್ ನಿಮ್ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮ್ ಬಗ್ಗೆ. ಸೊ ನಿಮ್ಗೂ ನನ್ನ ಬಗ್ಗೆ ಹಿಂಗ್ ಕಾನ್ಫಿಡೆನ್ಸ್ ಬಂದಾಗ ನಾವು ಮೂವ್ ಮಾಡೋಣ ಅಂತ ಹೇಳಿದ್ದೆ. ಸರ್ ಅದೇ ತರ ಟೈಮ್ ತಗೊಂಡ್ರು, ಆಕ್ಟಿಂಗು ಮತ್ತೆ ಬೇರೆದೆಲ್ಲ ಹೋಗ್ತಾ ಇರಿ ನೋಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಎಸ್ ವಿ ಆರ್ ಗುಡ್ ಟು ಗೋ ಅಂತ ಹೇಳಿ ನಾವು ವರ್ಕ್ ಮಾಡೋಣ ಅಂತ ಶುರು ಮಾಡಿ, ಅದೇ ಒಂದು ಎನರ್ಜಿನಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತು ಟೀಸರ್ ಲಾಂಚ್ಗೆ ಇಲ್ಲಿ ನಿಮ್ ಮುಂದೆ ಇದೀವಿ. ಅದೇ ತರ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಸರ್ ಆದ್ಮೇಲೆ ನಮ್ಮ DOP ಸರ್ ಕಾರ್ತಿಕ್ ಸರ್, ಅವರು ಫುಲ್ ತುಂಬಾ ಕಡಿಮೆ ಮಾತಾಡಿದ್ರು. ನನಗೂ ಅದೇ ತರ ನಾಚಿಕೆನ, ಬಟ್ ಆದ್ರೆ ತುಂಬಾ ಮಾತಾಡೋದು ಅಂತ ಬಂದಿದ್ದೀನಿ. DOP ಸರ್ ಕಾರ್ತಿಕ್ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ಯಂಗ್ಸ್ಟರ್, ಇಷ್ಟು ಅಂದ್ರೆ ಒಂದು ಚಿಕ್ಕ ಏಜ್ಗೆನೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಕ್ಯಾಮ್ರಾಮನ್ ಆಗಿ, ದೊಡ್ಡ ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಅವ್ರ ಕ್ಯಾಮ್ರಾಮನ್ DOP ಆಗಿ, ಅದಾದ್ಮೇಲೆ ಅಂತ ದೊಡ್ಡ ಕೆಲಸಗಳು ಮಾಡಿ, ಹೊಯ್ಸಳ ಆ ತರ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ, ಚಿಕ್ಕವರು ದೊಡ್ಡವರು ಅಂದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆ ತರ ಅಲ್ಲ, ಈ ಹೊಸಬ್ರು ಸಿನಿಮಾಗೂ ಈ ತರ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸರ್. ಇಟ್ ವಾಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಈ ವರ್ಷ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ, ತುಂಬಾ ಖುಷಿ ಇದೆ. ದೂರದರ್ಶನದಲ್ಲಿ ಒಂದು ತುಂಬ ಸಾಫ್ಟ್ ಆಗಿರೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇದರಲ್ಲಿ ಹಾಗೆ ಆಪೋಸಿಟ್ ಆಗಿ ಒಂದು ಸರ್ ರಿವೀಲ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಯುತ್ ಸರ್ ಜೊತೆ ಕೆಲಸ ಮಾಡಿದೆ, ಮಾನಸಿ ಸುಧೀರ್ ಮ್ಯಾಮ್ ಮತ್ತು ಮಹಾಂತೇಶ್ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಮಂತ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಯು ಆರ್ ಸೋ ಡೆಡಿಕೇಟೆಡ್. ಐ ಕುಡ್ ಕ್ಲಿಯರ್ಲಿ ಸಿ ದಟ್ ಇನ್ ದ ಟೀಸರ್. ತುಂಬಾ ಖುಷಿ ಆಯಿತು. ನಿಮ್ಮಂಥ ಪ್ರೊಡ್ಯೂಸರ್, ಹೀರೋ ಇನ್ನೂ ಹೆಚ್ಚು ಬರಬೇಕು, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮ್ಯೂಸಿಕ್. ಆ್ಯಂಡ್ ಕಾರ್ತಿಕ್ ಅವರು, ಯು ಶೋಡ್ ಅಸ್ ಸೋ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಿನಿಮಾಟೋಗ್ರಫಿ. ಯಾರನ್ನಾದ್ರೂ ಮಿಸ್ ಮಾಡಿದರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು. ಆಯ್ನ ಅವ್ರ ಮುಖ ನೋಡ್ತಾ ಇದ್ದೆ, ಅವ್ರು ಮಾತಾಡ್ತಾ ಒಂದು ಮುದ್ದಾದ ಡಿಂಪಲ್ ಇದೆ. ಈ ಮುದ್ದು ಡಿಂಪಲ್ ಹುಡುಗಿ ಪೊಲೀಸ್ ಅಧಿಕಾರಿಯಾಗಿ ಆ ಪಾತ್ರದಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ. ನನಗೂ ಅಷ್ಟೇ, ಐ ಆಮ್ ಸೋ ಕ್ಯೂರಿಯಸ್ ಟು ನೋ. ಕಳ್ರಿಗೆ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಹೌದು, ಈ ತರ ಪೊಲೀಸ್ ಇದ್ರೆ ಕಳ್ತನ ಮಾಡಿ ಇಲ್ಲಿ ಬರ್ತಾ ಇರ್ತೀವಿ ಅಂತ. ಹಾಗಾಗುತ್ತಾ ಮೇಡಮ್ ಸಿನಿಮಾದಲ್ಲೂ ನಿಮ್ಮನ್ನು ನೋಡ್ಬಿಟ್ಟು ಕಳ್ಳರೆಲ್ಲ ಬರ್ತಾ ಇರ್ತಾರ ನಿಮ್ಮ ಹತ್ರ? ಹಾಗೇನಾಗಲ್ಲ, ನಾನು ಹಿಂದೆ ಓಡ್ತಾ ಇರ್ತೀನಿ ಅವರಿಂದ. ನೀವು ಅವ್ರ ಹಿಂದೆ ಓಡ್ತಿರ್ತೀರಾ? ಓಕೆ, ಇದು ಟ್ರೈಲರ್ ತನಕ ವೆಯ್ಟ್ ಮಾಡೋಣ. ಆಲ್ರೆಡಿ ವಿಜಯ್ ಸರ್ ಇಲ್ಲ ಅಂದರೆ ಲುಕ್ ಕೊಟ್ಬಿಡ್ತಾರೆ ಇವ್ರಿಗೆ. ಥ್ಯಾಂಕ್ ಯು ಆಯ್ನ ಅವರೇ. ಇನ್ನು ಗೋಪಿಕಾ ಅವರೇ, ನಿಮ್ಮ ಇಷ್ಟೊತ್ತು ನೋಡ್ತಾ ಇದ್ರೆ ತುಂಬ ಸೈಲೆಂಟ್ ಸಾಫ್ಟಾಗಿ ಕಾಣಿಸ್ತಾ ಇದ್ದೀರಾ. ನೀವು ಆಲ್ಫಾ ಫೀಮೇಲಾಗಿ ಹೇಗೆ ಕಾಣಿಸ್ಕೊಂಡಿದ್ದೀರಾ ಸಿನಿಮಾದಲ್ಲಿ? ಯಾವ ಥರ ಪಾತ್ರ? ಗುಡ್ ಈವ್ನಿಂಗ್ ಫಸ್ಟ್ ಆಫ್ ಆಲ್ ಟು ಎವ್ರಿ ಒನ್. ಐ ಆಮ್ ಸೋ ಸಾರಿ, ನಾನು ಆ್ಯಕ್ಚುಲಿ ಒರಿಜಿನಲಿ ಕನ್ನಡಿಗ ಅಲ್ಲ, ಐ ಆಮ್ ಮಲಯಾಳಿ. ಬಟ್ ನಾನು ಇವಾಗ ಕನ್ನಡದಲ್ಲಿನೇ ಮಾತಾಡ್ತೀನಿ, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಇಫ್ ದೇರ್ ಸಮ್ ಗ್ರಾಮ್ಯಾಟಿಕಲ್ ಎರರ್ಸ್. ಬಿಫೋರ್ ಐ ಕಮ್ ಟು ಯುವರ್ ಕ್ವೆಶ್ಚನ್, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿನೇ ಐ ವಾಸ್ ರೇಸ್ಡ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಗೆಟ್ ಟು ಹ್ಯಾವ್ ಮೈ ಡೆಬ್ಯೂ ಇನ್ ಕನ್ನಡ ಬಿಕಾಸ್ ದಿಸ್ ಸಿಟಿ ಹ್ಯಾಸ್ ಗಿವೆನ್ ಮಿ ಎವ್ರಿಥಿಂಗ್. ನನ್ನ ಚೈಲ್ಡ್ಹುಡ್ನು ಈ ಸಿಟಿನೇ, the food, family, everything for me is Bangalore, and adakoskara I'm very very happy. Vijay sir, thank you for giving me this film, and I'm a little
nervous, sorry. But coming to your question, I think right now in every industry, especially Kannada industry, women are equally as important. Kantara, Leenu, KGF, every female character is also putting their best foot forward. So I think Alpha, bari male alla, it can be a female as well. And both of us, Ayana and I, we bring a very soft yet powerful feel to the movie, which I'm hoping all of you get to watch soon. Thanks, Helbekadre, Hemant. Thank you so much for being such a good co-actor. I mean, he's so motivating. I think I started getting into fitness after shooting for Alpha because Hemant used to tell me, oh, I did this today. I mean, after seeing him do different kinds of stunts also, I used to think, Nangunu inge maadbekaitu, I used to think. And he used to give me food. He used to bring chicken and prawns and all, and I used to enjoy it a lot. ಇಲ್ಲೇ ಖಾಲಿಯಾಗಿ ಹೋಗ್ಬಿಡ್ತಿತ್ತಣ್ಣ, ಅಲ್ಲಿ ತನಕ ಬರ್ತಾ ಇರ್ಲಿಲ್ಲ. But you're so dedicated, and it is a privilege debuting with you. I hope the audience remembers us as a pair. And coming to everyone else, technical team, Agirbodu, Karthik sir, thank you so much. The whole team made me so comfortable. Despite I'm not from Karnataka, it's my first movie. But everyone made me so comfortable. Babu sir made me so comfortable. All the ADs, Arun, Shankar, Pavan, everyone made me very, very comfortable. Bhushan Master as well, I have to mention. We had a lot of fun shooting for the dance sequence. Ayana, Nangu, we only had 1 day of shoot, I think. But we didn't share much scenes as well. But it was very, very nice. And one small thing I want to say is about Sandalwood fans. So when after my first look came out, so many people keep messaging me saying, you know, we're looking forward to seeing you in Alpha, welcome to Sandalwood, all of that. And I'm so grateful for all of you all accepting me into the industry. And this is not the last time you're going to see me. I'm hoping that I get to do a lot more films in Kannada. Thank you so much. ನಮಸ್ಕಾರ. ನಿಮ್ಗೆಲ್ಲರಿಗೂ ಮೀಡಿಯಾದವ್ರಿಗೆ ಲೇಟ್ ಆಗಿದೆ ಗೊತ್ತು. ಒಂದು 5 ನಿಮಿಷ ಮಾತಾಡ್ತೀನಿ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳಲ್ಲ. ಸೊ ಎಲ್ಲರೂ ಹೇಳಿದ್ರು ಹೊಯ್ಸಳ ತುಂಬ ಒಳ್ಳೆ ಸಿನಿಮಾ ವಿಜಯ್ ಮಾಡಿದ್ದಾರೆ ಇದು ಅಂತ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಹೊಯ್ಸಳ ಆದಮೇಲೆ ಸುಮಾರು ಜನರು ನಟರಿಗೆ ನಾನು ಕತೆಗಳು ಹೇಳಿದೆ. ಬಟ್ ಯಾರಿಗೂ ದೇವರ್ ಬ್ಯುಸಿ ಆರ್ ಕತೆ ಇಷ್ಟ ಆಗಲಿಲ್ಲ. ಆ ಥರ ಒಂದು ಸಿಚುವೇಶನ್ಲಿ ಮಾಸ್ತಿ ಸರ್ ನನಗೆ ಹೇಮಂತ್ ಅವ್ರದ್ದು ಪ್ರೊಫೈಲ್ ಕಳಿಸಿದ್ರು. ಆಬ್ವಿಯಸ್ಲಿ ಆ 6 ಪ್ಯಾಕ್ದು ಇದ್ರದ್ದೆಲ್ಲ. ಸೊ ಜನರಲಿ ಎಲ್ಲರಿಗೂ ಅನಿಸೋ ಥರ ನ್ಯೂ ಕಮರ್ 6 ಪ್ಯಾಕ್ ಬಾಡಿ ಮಾಡಿದ್ದಾರೆ, ಬಟ್ ಅವರು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೋ, ಡ್ಯಾನ್ಸ್ ಹೆಂಗೆ ಮಾಡ್ತಾರೋ, ಪರ್ಫಾರ್ಮ್ ಹೆಂಗೆ ಮಾಡ್ತಾರೋ, ಇಂಟ್ರೆಸ್ಟ್ ಇದೆಯೋ ಇಲ್ವೋ ಸಿನಿಮಾ ಮೇಲೆ, ಜಸ್ಟ್ ಸ್ಟೈಲ್ಗೋಸ್ಕರ ಬಂದಿದ್ದಾರೋ ಅಂತ ಒಂದು ಡೌಟ್ ಇತ್ತು. ಸೊ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಫಸ್ಟ್ ಅದೇನೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಸಿನಿಮಾಗೋಸ್ಕರ, ನಾನು ಐ ಆಮ್ ವೆರಿ ಡೆಡಿಕೇಟೆಡ್. ನೀವು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಕಲಿತೀನಿ, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕಲಿತೀನಿ, ಫೈಟ್ ಅಂದರೆ ಫೈಟಿಗೆ ಪ್ರಿಪೇರ್ ಆಗ್ತೀನಿ, ಎಲ್ಲದನ್ನು ವರ್ಕ್ಶಾಪ್ಸ್ ಆಗಲಿ ಏನೇ ಆಗಲಿ ಐ ಆಮ್ ರೆಡಿ ಟು ಡೂ ಇಟ್ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಕೂಡ ಟೈಮ್ ತೊಗೊಂಡೆ. ಬಿಕಾಸ್ ನನಗೂ ಕೂಡ ಇನಿಷಿಯಲಿ ಒಂದು ಸ್ವಲ್ಪ ಭಯ ಇತ್ತು, ಹೊಸಬ್ರು ಸಿನಿಮಾ ಅಂದರೆ ಹೆಂಗೆ. ಬಿಕಾಸ್ ಇವಾಗ ಸಿನಿಮಾ ಇರೋದು ಹೆಂಗೆ ಅಂದರೆ ಹೊಸಬ್ರು ಸಿನಿಮಾನ ಕರೆಕ್ಟಾಗಿ ಎನ್ಕರೇಜ್ ಮಾಡ್ತಾ ಇಲ್ಲ, ಫ್ರ್ಯಾಂಕಾಗಿ ಹೇಳಬೇಕಂದ್ರೆ. ಯಾಕಂದರೆ ಇದು ಸ್ವಲ್ಪ ಬೇರೆ ಆ್ಯಕ್ಟರ್ಗಳ ಸಿನಿಮಾಗಳೇ ಈಗ ಒಂಚೂರು ಫ್ಲಕ್ಚುಯೇಟ್ ಆಗ್ತಾ ಇದೆ ಸಿನಿಮಾ ಇದರಲ್ಲಿ. ಸೊ ಅಂಥದ್ರಲ್ಲಿ ಹೊಸೊಬ್ಬರು ಸಿನಿಮಾ ಹೆಂಗೆ ಇದು ಮಾಡೋದು. ನಂದು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಪ್ರೀವಿಯಸ್ 2 ಸಿನಿಮಾಗಳೇನು ಅಷ್ಟು ದೊಡ್ಡ ಸಕ್ಸಸ್ ಏನಾಗಿರಲಿಲ್ಲ. ಈವೊಂದು ಅದಕ್ಕೆ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಬಂತು, ಬಟ್ ಸಕ್ಸಸ್ ಆಗಿರಲಿಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಲಾ ಬೇಡವಾ ಅಂತಿದ್ದಾಗ, ಇರಲಿ ಇದು ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಣ, ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ ಎರಡೇ ಇರೋದು ಸಿನಿಮಾನಲ್ಲಿ, ಸೊ ಮಾಡೋಣ ಅಂದ್ಬಿಟ್ಟು ಆಮೇಲೆ ಕತೆ ರೆಡಿ ಮಾಡಿದೆ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ಸಿನಿಮಾಗೆ ಬಂದಿದ್ದು ಹೀರೋ ಆಗಬೇಕು ಅಂತ ಬಂದಿದ್ದು, ಬಟ್ ಅದು ಬೇರೆ ಕಡೆ ರೂಟೇ ಬಂದ್ಬಿಡ್ತು. ಸೊ ನಾನು ಆ್ಯಸ್ ಎ ಡೆಬ್ಯೂ ಫಿಲ್ಮ್ ಮಾಡಬೇಕಾದ್ರೆ ಯಾವ ಥರ ಕತೆ ಮಾಡಿದ್ರೆ ಹೆಂಗೆ ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿಂತೋ ಆ ಥರ ಇವ್ರಿಗೆ ಕತೆನ ಮಾಡಿದ್ದೀನಿ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ನನ್ನ ತಮ್ಮನ ಥರನೇ ಇವ್ರನ್ನ ಟ್ರೀಟ್ ಮಾಡಿದ್ದೀನಿ. ಸ್ವಲ್ಪ ಎಮೋಷ್ನಲ್ ಅನಿಸ್ತಾ ಇದೆ, ಬಿಕಾಸ್ ಇವರು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನ್ನ ಹತ್ರ ಬಂದು ಫಸ್ಟ್ ಮೀಟಲ್ಲೇ ಹೇಳಿದ್ದು, ಸರ್ ನಿಮ್ಮ ಅಕೌಂಟ್ಗೆ ದುಡ್ಡೆಲ್ಲ ಹಾಕ್ಬಿಡ್ತೀನಿ, ನಿಮ್ಮ ಮೇಲೆ ನಂಬ್ತೀನಿ, ಸಿನಿಮಾ ಮಾಡಿ ಸರ್ ಅಂತಂದರು. ಸೊ ಈ ಥರ ಅವ್ರಿಗೆ 1-2 ಕಹಿ ಅನುಭವಗಳಾಗಿರುತ್ತೆ. ಸೊ ನಾನು ಹೇಳಿದೆ, ದಯವಿಟ್ಟು ದುಡ್ಡು ಹಾಕ್ಬಿಡಿ, ಫಸ್ಟು ಎಲ್ಲ ಪ್ರೋಸೆಸ್ ಮೇಲೆ ಆಗಲಿ, ಕತೆ ಓಕೆ ಆಗಲಿ,
ಸೊ ನೀವು ಪ್ರಿಪೇರ್ ಆಗಿ ಇಬ್ರಿಗೂ ಜೆಲ್ ಆದರೆ ಮಾಡೋಣ. ಯಾಕೆಂದರೆ ಇದೊಂದು ಜಸ್ಟ್ 1 ತಿಂಗಳು 2 ತಿಂಗಳು ರಿಲೇಷನ್ಶಿಪ್ ಅಲ್ಲ, ವರ್ಷಗಟ್ಟಲೆ ಇದಾಗಬೇಕು. ಸೊ ಐ ಥಿಂಕ್ ನಾವು ಮಾರ್ಚಲ್ಲಿ ಅನಿಸುತ್ತೆ ಮುಹೂರ್ತ ಮಾಡಿದ್ದು. ಅದಾದಮೇಲೆ ಈಗ ಆಲ್ಮೋಸ್ಟ್ ಫಿಲಮ್ ರೆಡಿ ಇದೆ ರಿಲೀಸ್ಗೆ ಫೆಬ್ರವರಿಗೆ. ಸೊ ಫಾಸ್ಟಾಗಿ ಮಾಡಿದ್ದೀವಿ. ಅದು ಬಿಟ್ಟು ಇನ್ನು ಇವರಿಬ್ಬರು ಫೀಮೇಲ್ ಇವ್ರ ಕ್ಯಾರೆಕ್ಟರ್ ಏನಂದರೆ ಇಲ್ಲಿ ಟೀಸರಲ್ಲಿ ಇವ್ರ ಶಾರ್ಟ್ಸ್ ಇಲ್ಲ ಹಂಗಂತ ಇವ್ರ ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ ಫಿಲ್ಮಲ್ಲಿ, ನೀವು ಏನು ಫೀಲ್ ಆಗಬೇಡಿ. ಇಟ್ಸ್ ಜಸ್ಟ್ ಟೀಸರ್ ಅಷ್ಟೇ. ಸೊ ಇನ್ನೂ ಸಿನಿಮಾ ತುಂಬ ಇದೆ. ಸೊ ಅದು ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೂ ಸ್ಟಾರ್ ಕಾಸ್ಟ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಮೇಯ್ನ್ ನನಗೆ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಮಾಸ್ತಿ ಸರ್ ಆಗ್ಬೋದು, ಕಾರ್ತಿಕ್ ಅವ್ರು ಆಗ್ಬೋದು, DOP, ಎಡಿಟರ್ ದೀಪು ಸರ್ ಆಗ್ಬೋದು, ಭೂಷಣ್ ಮಾಸ್ಟರ್ ಆಗ್ಬೋದು, ಫೈಟ್ ಮಾಸ್ಟರ್ ವಿಜಯ್ ಸರ್ ಆಗ್ಬೋದು, ಅರ್ಜುನ್ ಅವ್ರು ಆಗ್ಬೋದು, ಯೋಗಾನಂದ್ ಅವ್ರು ಆಗ್ಬೋದು. ಇವರೆಲ್ಲರೂ ಒಂದು ಪರ್ಸ್ನಲ್ ಈಕ್ವೇಷನ್ ಮೇಲೆ ನನ್ನ ಜೊತೆ ವರ್ಕ್ ಮಾಡಿ ಈ ಸಿನಿಮಾನಲ್ಲಿ ಗೆಲ್ಲಬೇಕು, ಈ ಸಿನಿಮಾ ಹೊಸ ಹುಡುಗ ಚೆನ್ನಾಗಿ ಮಾಡ್ತಾರೆ, ಸೊ ಅವರು ಸರ್ವೈವ್ ಆಗಬೇಕು ಇಂಡಸ್ಟ್ರಿನಲ್ಲಿ ಅನ್ನೋ ಥರ ವರ್ಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮ ಮ್ಯಾನೇಜರ್ ಬಾಬು ಅವರು ಎಲ್ಲರಿಗಿಂತ ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ಬಾಬಣ್ಣ ಮತ್ತು ಮನೋಹರ್ ಅವರು ಮತ್ತು ಇಲ್ಲಿ ಕುಮಾರ್ ಸರ್ ಇದ್ದಾರೆ. ಅದು ಬಿಟ್ಟರೆ ಮಿಕ್ಕಿದ ನನ್ನ ಟೀಮು, ಡೈರೆಕ್ಷನ್ ಟೀಮು ಎಲ್ಲರೂ ಅಂತಿರ್ತಾರೆ ಅದೇನೋ ಬೈತಾ ಇರ್ತೀನಿ ಇದು ಮಾಡ್ತಿರ್ತೀನಿ ಅಂತ. ಮಹಂತೇಶ್ವರ್ ಬೇರೆ ಹೇಳಿದ್ರು ಸ್ಟೈಲಾಗಿ. ಸೊ ಅದು ಕೆಲವು ಟೈಮ್ ಬೈದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗಲ್ಲ. ಯಾಕಂದರೆ ನಮಗೂ ಪ್ರೆಷರ್ ಇರುತ್ತೆ, ಇವ್ರ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಸೊ ಅದು ಬಿಟ್ಟರೆ ಅಮರ್ ಸರ್ ಆಗ್ಬೋದು, ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಬಟ್ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ ಕಂಫರ್ಟ್ ಝೋನ್ ಹೆಂಗಿತ್ತು ಅಂದರೆ ಪ್ರಾಬಬ್ಲಿ ಐ ವಿಲ್ ಕಂಟಿನ್ಯೂ ಫಾರ್ ಎವರ್ ವಿತ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಆ್ಯಂಡ್ ಕಾರ್ತಿಕ್ ಬಗ್ಗೆ ಹೇಳೋದಂದರೆ DOP ಅವರು ನನಗೆ ತುಂಬ ಕಂಫರ್ಟ್ ಲೆವೆಲ್ ಇದೆ ಅವ್ರ ಜೊತೆ. ಒಂದು ಫ್ರೆಂಡ್ ಲೆವೆಲ್ಗೆ ಎಷ್ಟೋ ಸಲ ನಾನು ಶಾರ್ಟ್ಸ್ ಹೇಳೋಕ್ಕಿಂತ ಮುಂಚೆನೇ ಅವರೇ ನಾನು ಇಕ್ತೀನಿ ಅಂತ ಇಟ್ಬಿಟ್ಟಿರ್ತಾರೆ ಶಾರ್ಟ್ನ. ಸೊ ಹೀಸ್ ಅಷ್ಟು ಕಂಫರ್ಟಬಲ್ ಇದೆ ನಂದು ಅವ್ರದ್ದು ವರ್ಕಿಂಗ್ ಇದು. ಸೊ ಅದು ಬಿಟ್ಟರೆ ಅನೂಪ್ ಸರ್ದು ಹೆಂಗೆ ಅಂತಂದರೆ ಜನರಲಿ ಕರೆಕ್ಟ್ ಎಲ್ಲರೂ ಹೇಳ್ದಂಗೆ ಅವರು ಸಾಫ್ಟ್ ನಂಬರ್ಸ್ ಮಾಡ್ತಾರೆ, ಇದು ಮಾಡ್ತಾರೆ, ಒಂದು ರಾಂಗ್ ಅಸಂಪ್ಷನ್ ಇತ್ತು. ಬಟ್ ಈ ಫಿಲ್ಮ್ ಐ ಥಿಂಕ್ ಇಟ್ ವಿಲ್ ಆನ್ಸರ್ ಫಾರ್ ಅದಕ್ಕೆ ವಾಟ್ ಈಸ್ ಕೇಪಬಲ್ ಆಫ್ ಅಂತ ಆನ್ಸರ್ ಮಾಡುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟ್ ಎಲ್ಲರೂ ಕವರ್ ಮಾಡಿದ್ದೀನಿ. ಸರ್ ಇದು ಇವರು ಫಸ್ಟ್ ನನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದಂದರೆ ಈ ಇಸ್ ಮೋರ್ ಇಂಟ್ರೆಸ್ಟೆಡ್ ಇಂಟು ಆ್ಯಕ್ಷನ್ ಫಿಲ್ಮ್ಸ್ ಮಾಡಬೇಕು ಅಂತಿತ್ತು. ಸೊ ಇವರು ಲವ್ ಸ್ಟೋರಿ ಆಗಲಿ ಇದಾಗಲಿ ಆ ಥರದ್ದು ರೆಡಿ ಇರಲಿಲ್ಲ. ಸೊ ನಾವು ಕತೆ ಮಾಡಿದ್ಮೇಲೆ ಒಂದು 3-4 ಆಪ್ಷನ್ಸ್ ಅಂದ್ಕೊಂಡಿದ್ವಿ ಟೈಟ್ಲದು. ಈಗ ಹೆಂಗೆ ಅಂದರೆ ಟೈಟಲ್ಗೂ ಅಭಾವ ಆಗೋಗಿದೆ. ನಾವು ಯಾವುದೋ ಕನ್ನಡ ಟೈಟ್ಲ್ ನೋಡಿದ್ವಿ, ಅದು ಸಿಕ್ಕಲಿಲ್ಲ. ಸೊ ಅದಾದಮೇಲೆ ಅದರ ಅಕ್ಕಪಕ್ಕ ಏನೋ ಇಡಬೇಕು ಅದು ಇದು ಅಂತೆಲ್ಲ ಇತ್ತು. ಸೊ ಕೊನೆಗೆ ಏನೂ ಬೇಡ ಅಂದ್ಬಿಟ್ಟು ಆಲ್ಫಾ ಅಂತ ಇಟ್ವಿ. ಅದು ನೋಡಿದ್ರೆ ಅದೂ ಆಲ್ಫಾ ಅಂತಲೂ ಬಂದಿತ್ತು. ಅದಕ್ಕೆ ಕೊನೆಗೆ ನಾವು ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇಟ್ಟಿದ್ವಿ ಆ್ಯಕ್ಚುಲಿ. ಬಟ್ ಏನಂದರೆ ಅದು ಫಿಲ್ಮಲ್ಲಿ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಕಂಟೆಂಟ್ ಇದು, ಬರೀ ಆ್ಯಕ್ಷನ್ ವೈಲೆನ್ಸ್ ಇರೋದಲ್ಲ. ಸೊ ಅದೇನಾಗುತ್ತೆ ರಾಂಗ್ ಆ ಒಂದು ಐಡಿಯಾ ಇದಾಗೋಗೋದು ಸಿನಿಮಾ ಮೇಲೆ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ವೆಂಜನ್ಸ್ ಅಂತ ಇಟ್ವಿ. ಆಲ್ಫಾ ಅಂತ ಏನಕ್ಕೆ ಇಟ್ಟಿದ್ರೆ ಅದೇ ಬಿಕಾಸ್ ತುಂಬ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದೆ. ಈಗ ಆಲ್ಫಾ ಮೇಲ್ ಅಂತ ಅಂದರೆ ಅಥವಾ ಆ್ಯನಿಮಲ್ ಇದರಲ್ಲಿ ಯಾರು ತುಂಬ ಡಾಮಿನೆಂಟ್ ಅಂತಾರೋ ಅದಕ್ಕೆ ಆಲ್ಫಾ ಅಂತಾರೆ. ಅದಕ್ಕಾಗಿ ನಾವು ಹಿಂಗೆ ಇಟ್ಟಿದ್ವಿ. ಯಾಕೆಂದರೆ 3-4 ಪಾತ್ರ ನೀವು ನೋಡ್ದಂಗೆ ಇವ್ರ ಪಾತ್ರ ಆಗ್ಬೋದು, ಬಾಲು ಸರ್ ಪಾತ್ರ ಆಗ್ಬೋದು, ಕಾರ್ತಿಕ್ ಅವ್ರ ಪಾತ್ರ ಆಗ್ಬೋದು, ವಿನಯ್ ಅವ್ರ ಪಾತ್ರ ಆಗ್ಬೋದು, ಅಚ್ಯುತ್ ಸರ್ದಾಗ್ಬೋದು, ಇವ್ರ ಫೀಮೇಲ್ ಕ್ಯಾರೆಕ್ಟರ್ಸ್ ಆಗ್ಬೋದು, ಎಲ್ಲರದೂ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಎಲ್ಲರಿಗೂ ಸೇರಿ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇಟ್ಟಿದ್ದೀವಿ. ಇಲ್ಲಿ ವೆಂಜನ್ಸ್ ಜಾಸ್ತಿ ಇದೆಯಾ, ವೈಲೆನ್ಸ್ ಜಾಸ್ತಿ ಇದೆಯಾ? ವೆಂಜನ್ಸ್ ಸರ್. ವೆಂಜನ್ಸ್ ಅಂದರೆ ಪ್ರತೀಕಾರ ಇರೋದು ಇದರಲ್ಲಿ. ಏನಂದರೆ ಈ ಕತೆ ಮೂಲ ಏನಂದರೆ 3 ತಂದೆ ಮತ್ತು 3 ಮಕ್ಕಳ ಕತೆ. ಸೊ ಇವಾಗ ಯಾರೇ ಆಗಲಿ ನಮ್ಮ ತಂದೆ ವಿಚಾರಕ್ಕೆ ಯಾರೋ ಬಂದರೆ ಆಬ್ವಿಯಸ್ಲಿ ನಾವು ಅದಕ್ಕೆ ವೈಲೆಂಟಿಕ್ ಆಗಾರೋ ರಿಯಾಕ್ಟ್ ಮಾಡ್ಬೋದು, ಯಾವ ಥರ ಬೇಕಾದ್ರೆ ರಿಯಾಕ್ಟ್ ಆಗ್ಬೋದು, ಎಮೋಷ್ನಲ್ ಆಗೋ ಆಗ್ಬೋದು. ಸೊ ಅದರಿಂದ ನಾವು ವೆಂಜನ್ಸ್ ಅಂತ ಇಟ್ಟಿದ್ದೀವಿ.